ಭಾರತ ಮತ್ತು ಪಾಕ್ ಮಧ್ಯೆ ಕದನ ವಿರಾಮಕ್ಕೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿತ್ತು. ಕದನ ವಿರಾಮ ಘೋಷಣೆಯಾದರೂ ಪಾಕ್ ತನ್ನ ನರಿಮುದ್ದಿಯನ್ನ ಮುಂದುವರೆಸಿತ್ತು. ಸಂಧಾನದ ಮಾತುಕತೆ ನಡೆದು 5 ಗಂಟೆಗಳಲ್ಲಿ ಪಾಕ್ ಮತ್ತೆ ಗಡಿಯಲ್ಲಿ ಗುಂಡಿನ ಸುರಿಮಳೆಗೈದಿದ್ರು. ಇನ್ನು ಅಮೆರಿಕ ವಿರುದ್ಧ ಭಾರತ ಸಿಡಿದೆದ್ದಿದ್ದು ಕದನ ವಿರಾಮದ ಬಗ್ಗೆ ಯಾರ ಸಂಧಾನವೂ ಬೇಡ, ಅವರ ಮಣ್ಣಿನಲ್ಲಿ ಉಗ್ರರನ್ನ ಸದೆ ಬಡಿಯೋದಷ್ಟೇ ನಮ್ಮ ಉದ್ದೇಶ. ಪಾಕ್ ಆಕ್ರಮಿತ ಕಾಶ್ಮೀರ ಬಿಟ್ಟು ಬೇರೇನೂ ಇಲ್ಲ. ಯಾರು ಕೂಡ ಈ ಯುದ್ಧದ ವಿಚಾರದಲ್ಲಿ ಮೂಗು ತೂರಿಸೋದು ಅಗತ್ಯವಿಲ್ಲ. ಪಹಲ್ಗಾಮ್ನಲ್ಲಿ ದಾಳಿ ಮಾಡಿ ಪಾಕ್ ದೊಡ್ಡ ತಪ್ಪನ್ನ ಮಾಡಿದೆ. ನಾವು ಪಾಕ್ಗೆ ನುಗ್ಗಿ ಅವರ ಹೃದಯಕ್ಕೆ ಹೊಡೆದಿದ್ದೀವಿ. ಉಗ್ರರನ್ನ ಹಸ್ತಾಂತರ ಮಾಡಿದರೆ ಮುಂದಿನ ಚರ್ಚೆ. ಈ ವಿಚಾರದಲ್ಲಿ ಯಾರ ಮಧ್ಯಸ್ಥಿಕೆ ನಮಗೆ ಬೇಕಿಲ್ಲ ಅಂತ ನಿನ್ನೆಯ ಸಭೆಯಲ್ಲಿ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರಂತೆ. ಭಾರತ ಹಾಗೂ ಪಾಕಿಸ್ತಾನ ಮಧ್ಯೆ ಕದನ ವಿರಾಮ ಘೋಷಣೆ ಆದರೂ ಕೂಡ ಯುದ್ಧದ ಆತಂಕ ಕಮ್ಮಿಯಾಗಿಲ್ಲ. ಗಡಿಯಲ್ಲಿ ಗುಂಡಿನ ದಾಳಿ ನಿಂತಿಲ್ಲ. ಹೀಗಾಗಿ ಎರಡೂ ರಾಷ್ಟ್ರಗಳ ಡಿಜಿಎಂಒಗಳ ಇಂದಿನ ಸಭೆ ತುಂಬಾನೇ ಕುತೂಹಲ ಮೂಡಿಸಿದೆ. ಇಂದು ಎರಡೂ ರಾಷ್ಟ್ರಗಳ ಡಿಜಿಎಂಒ ಅಂದರೆ ಸೇನಾ ಕಾರ್ಯಾಚರಣೆಗಳ ಮಹಾನಿರ್ದೇಶಕರು ಮಧ್ಯಾಹ್ನ 12 ಗಂಟೆಗೆ ಸಭೆಯನ್ನು ಮಾಡಲಿದ್ದಾರೆ. ಸಭೆಯಲ್ಲಿ ಕದನ ವಿರಾಮದ ಬಗ್ಗೆ ಮುಂದಿನ ಮಾತುಕತೆ ನಡೆಸಲಿದ್ದಾರೆ. ಈ ವೇಳೆ ಕದನ ವಿರಾಮದ ಬಳಿಕವೂ ಕೂಡ ಪಾಕಿಸ್ತಾನ ದಾಳಿ ಮಾಡಿದ ಬಗ್ಗೆ ಭಾರತದ ಡಿಜಿಎಂಒ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಆಪರೇಷನ್ ಸಿಂಧೂರ ಶುರುವಾಗಿ 5 ದಿನವೇ ಆಗ್ತಾ ಬಂತು. ಆದರೆ ಪಾಕ್ಗೆ ನುಗ್ಗಿದ ಮೊದಲ ದಿನದ ಕಂಪ್ಲೀಟ್ ಮಾಹಿತಿ ಹೊರಬಂದಿರಲಿಲ್ಲ. ಹೀಗಾಗಿ ಸೇನಾ ಅಧಿಕಾರಿಗಳೇ ಎಳೆಯಾಗಿ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಕಗ್ಗತ್ತಲ ರಾತ್ರಿಯಲ್ಲಿ ನಡೆದ ಬೆಂಕಿಯ ಪ್ರವಾಹದ ರಣರೋಚಕ ಕ್ಷಣಗಳನ್ನು ಭಾರತೀಯ ಸೇನೆ ಒಂದೊಂದಾಗಿಯೇ ತೆರೆದಿಟ್ಟಿದೆ. ಭಾರತೀಯ ಸೇನೆಯ ಸೇನಾ ಕಾರ್ಯಾಚರಣೆಗಳ ಮಹಾನಿರ್ದೇಶಕರು ಸುದ್ದಿಗೋಷ್ಠಿ ನಡೆಸಿ ಆಪರೇಷನ್ ಸಿಂಧೂರ ಹೇಗೆ ನಡೆಯಿತು, ಅದರ ಪರಿಣಾಮ ಏನಾಯಿತು ಅನ್ನೋದರ ಬಗ್ಗೆ ಸುದ್ದಿಗೋಷ್ಠಿಯಲ್ಲೇ ವಿಡಿಯೋ ಸಾಕ್ಷ್ಯ ನೀಡಿ ಎಲ್ಲ ಅನುಮಾನಗಳಿಗೆ ತೆರೆ ಎಳೆದಿದ್ದಾರೆ. ಈ ನಡುವೆ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಮಧ್ಯಸ್ಥಿಕೆ ವಹಿಸಿ ಉದ್ವಿಗ್ನ ಪರಿಸ್ಥಿತಿ ನಿಯಂತ್ರಿಸೋಕೆ ಸಿದ್ಧ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಆದರೆ ಯಾರ ಮಧ್ಯಸ್ಥಿಕೆಯ ಅಗತ್ಯವೂ ನಮಗಿಲ್ಲ. ಆ ಕಡೆಯಿಂದ ಗುಂಡು ಹಾರಿ ಬಂದ್ರೆ ಈ ಕಡೆಯಿಂದ ನಾವು ಫಿರಂಗಿ ಮೂಲಕ ತಕ್ಕ ಉತ್ತರವನ್ನು ಕೊಡ್ತೀವಿ, ಮಣ್ಣಿನಲ್ಲಿ ಹೂತು ಹಾಕ್ತೀವಿ. ಭಯೋತ್ಪಾದನೆ ಹಾಗೂ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡೋರನ್ನ ಬಿಡುವಂತಹ ಮಾತೇ ಇಲ್ಲ ಅಂತ ಪಾಕಿಸ್ತಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಭಯೋತ್ಪಾದನೆ ನಿಲ್ಲೋ ತನಕ ಸಿಂಧೂ ನದಿ ನೀರನ್ನ ಬಿಡಲ್ಲ ಅಂತ ಮೋದಿ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾರತ ಬ್ರಹ್ಮೋಸ್ ಕ್ಷಿಪಣಿಯನ್ನು ಬಳಸಿದೆ. ಪಾಕಿಸ್ತಾನದ ಮೇಲೆ ದಾಳಿ ವೇಳೆ ಭಾರತ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾದಂಥ ಬ್ರಹ್ಮೋಸ್ ಬಳಸಿದೆ. ಬ್ರಹ್ಮೋಸ್ ಒಂದು ದೀರ್ಘ ಶ್ರೇಣಿಯ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದ್ದು ಇದನ್ನು ಯುದ್ಧ ವಿಮಾನಗಳು, ಹಡಗುಗಳು ಹಾಗೂ ಜಲಾಂತರ್ಗಾಮಿ ನೌಕೆಗಳಿಂದ ಉಡಾಯಿಸಬಹುದಾಗಿದೆ. ಬ್ರಹ್ಮೋಸ್ ದಾಳಿಗೆ ಬೆದರಿದಂಥ ಪಾಕಿಸ್ತಾನ ಕದನ ವಿರಾಮಕ್ಕೆ ಮುಂದಾಗಿದೆ ಅಂತ ಹೇಳಲಾಗಿದೆ. ಬ್ರಹ್ಮೋಸ್ ಕ್ಷಿಪಣಿ ಮೂಲಕ ನಮ್ಮ ಶಕ್ತಿಯನ್ನ ಜಗತ್ತಿಗೆ ತೋರಿಸಿದ್ದೀವಿ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಮೂಲಕ ನಮ್ಮ ಶಕ್ತಿಯನ್ನು ತೋರಿಸಿದ್ದೀವಿ. ಶತ್ರು ರಾಷ್ಟ್ರಗಳಿಗೆ ಬ್ರಹ್ಮೋಸ್ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದೆ. ದೇಶವು ಶಕ್ತಿಯುತ ಆಗದಿದ್ರೆ ಗೌರವ ಸಿಗೋದಿಲ್ಲ. ಹೀಗಾಗಿ ಬ್ರಹ್ಮೋಸ್ ಭಾರತದ ಶಕ್ತಿಯನ್ನು ಮತ್ತಷ್ಟು ಬಲಪಡಿಸುತ್ತೆ ಅಂತ ಹೇಳಿದರು. आज का दिन हमारे शहर लखनऊ और हमारे राज्य उत्तर प्रदेश और हमारे पूरे देश के लिए एक ऐतिहासिक दिन है। आज का दिन मैं समझता हूं उस शक्ति की आराधना का दिन है जो हमारी सेनाओं को संबल प्रदान करती है, जो हमारी सेनाओं में निहित होकर दुश्मन पर कहर बरसाती है। आज का दिन मेरे लिए व्यक्तिगत रूप से बहुत ही महत्वपूर्ण है, क्योंकि मैंने अपने शहर लखनऊ के लिए एक सपना देखा था कि मेरा शहर भारत के डिफेंस सेक्टर को मजबूत करने में एक बड़ा योगदान दे। वह सपना अब पूरा हो रहा है। साथियों, ब्रह्मोस इंटीग्रेशन एंड टेस्टिंग फैसिलिटी का उद्घाटन इसलिए भी महत्व रखता है क्योंकि आज का दिन बहुत ही खास है। आप सब तो जानते ही हैं कि आज नेशनल टेक्नोलॉजी डे है। आज ही के दिन 1998 में श्रद्धेय अटल बिहारी वाजपेयी जी के नेतृत्व में हमारे वैज्ञानिकों ने पोखरण में परमाणु परीक्षण करके दुनिया को भारत की ताकत दिखाई थी। और वह परीक्षण हमारे साइंटिस्ट, इंजीनियर्स, डिफेंस पर्सनल और कई अन्य स्टेक होल्डर्स के अथक प्रयासों का ही ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೀಗ ಬ್ರಹ್ಮೋಸ್ ಕ್ಷಿಪಣಿ ಶಕ್ತಿ ಏನು ಅಂತ ಗೊತ್ತಾಗಿದೆ. ಆಪರೇಷನ್ ಸಿಂಧೂರ ಸಮಯದಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯ ಶಕ್ತಿ ಪಾಕಿಸ್ತಾನಕ್ಕೆ ಗೊತ್ತಾಗಿದೆ.
ಬ್ರಹ್ಮೋಸ್ ಕ್ಷಿಪಣಿಯ ಶಕ್ತಿಯ ಬಗ್ಗೆ ಈಗ ಪಾಕಿಸ್ತಾನದ ಜನರನ್ನ ಕೇಳಿ ಮುಂದೆ ನಡೆಯುವ ಯಾವುದೇ ಭಯೋತ್ಪಾದನಾ ಕೃತ್ಯ ಯುದ್ಧದ ಕೃತ್ಯವೆಂದು ಪರಿಗಣಿಸಲಾಗುತ್ತದೆ ಅಂತ ಮೋದಿ ಹೇಳಿದ್ದಾರೆ. ಭಯೋತ್ಪಾದನೆಯನ್ನ ಹತ್ತಿಕ್ಕಲು ಮೋದಿ ನಾಯಕತ್ವದಲ್ಲಿ ನಾವೆಲ್ಲರೂ ಒಂದೇ ಧ್ವನಿಯಲ್ಲಿ ಒಟ್ಟಾಗಿ ಹೋರಾಡಬೇಕು. ಆಪರೇಷನ್ ಸಿಂಧೂರ ಮೂಲಕ ಭಾರತವು ಇಡೀ ಜಗತ್ತಿಗೆ ಸಂದೇಶ ನೀಡಿದೆ ಅಂತ ಸಿಎಂ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. मिसाइल क्या होती है, अभी आपने ऑपरेशन सिंदूर के अंदर इस मिसाइल के पराक्रम की एक झलक देखी होगी, और नहीं देखी होगी तो कम से कम पाकिस्तान वालों से पूछ लेना चाहिए कि ब्रह्मोस मिसाइल की ताकत क्या है. आतंकवाद के प्रति प्रधानमंत्री जी ने घोषणा की है कि कोई भी आतंकी घटना अब युद्ध जैसा होगा. और याद करना, आतंकवाद को जब तक हम पूरी तरह कुचलेंगे नहीं तब तक समस्या का समाधान होगा भी नहीं. अब समय आ गया है जब इसको कुचलने के लिए हम सबको एक स्वर से प्रधानमंत्री मोदी जी के नेतृत्व में पूरे भारत को, पूरे उत्तर प्रदेश को मिलकर के इस अभियान के साथ जुटना होगा. ಆಪರೇಷನ್ ಸಿಂಧೂರ್ ಬಗ್ಗೆ ರಾಜನಾಥ್ ಸಿಂಗ್ ಮಾತನಾಡಿದ್ದಾರೆ. ಆಪರೇಷನ್ ಸಿಂಧೂರ್ ಕೇವಲ ಸೇನಾ ಕಾರ್ಯಾಚರಣೆಯಲ್ಲ, ಅದು ಭಾರತದ ರಾಜಕೀಯ, ಸಾಮಾಜಿಕ, ಸೇನಾ ಶಕ್ತಿಯ ಪ್ರತೀಕ. ಭಾರತ ಮಾತೆಯ ಹಣೆ ಮೇಲೆ ದಾಳಿ ಮಾಡಿದವರಿಗೆ ತಕ್ಕ ಶಾಸ್ತಿ ನೀಡಿದ್ದೇವೆ ಅಂತ ರಾಜನಾಥ್ ಸಿಂಗ್ ಹೇಳಿದರು. ऑपरेशन सिंदूर के माध्यम से इंसाफ दिलाने का काम किया है, और इसके लिए आज सारा देश भारतीय सेनाओं का अभिनंदन कर रहा है. ऑपरेशन सिंदूर सिर्फ एक सैन्य कार्रवाई भर नहीं है, बल्कि भारत की राजनीतिक, सामाजिक और सामरिक इच्छा शक्ति का प्रतीक है. यह ऑपरेशन आतंकवाद के खिलाफ भारत की दृढ़ इच्छा शक्ति का और सैन्य शक्ति की क्षमता और संकल्प शक्ति का भी प्रदर्शन है. हमने दिखाया है भारत आतंकवाद के खिलाफ जब भी कोई कार्रवाई करेगा तो आतंकवादियों और उनके आकाओं के लिए सरहद पार की जमीन भी सुरक्षित. ಇನ್ನು ಪಾಕ್ ವಿರುದ್ಧ ಕಿಡಿಕಾರಿರುವಂತಹ ರಾಜನಾಥ್ ಸಿಂಗ್, ಪಾಕಿಸ್ತಾನದ ನಾಗರಿಕರನ್ನ ನಾವು ಗುರಿಯಾಗಿಸಿಲ್ಲ, ಆದರೆ ಪಾಕ್ ನಮ್ಮ ನಾಗರಿಕರು, ದೇಗುಲ, ಚರ್ಚ್ ಮೇಲೆ ದಾಳಿಗೆ ಯತ್ನವನ್ನು ಮಾಡಿದೆ. ಉಗ್ರರಿಗೆ ಸುರಕ್ಷಿತ ನೆಲೆ ಇರೋದಿಲ್ಲ ಅಂತ ತೋರಿಸಿದ್ದೇವೆ ಅಂತ ಹೇಳಿದರು. सेनाओं ने ऑपरेशन सिंदूर को पाकिस्तान में मौजूद आतंकी ढांचा ढहाने के उद्देश्य से लॉन्च किया था. हमने उनके आम नागरिकों को कभी निशाना नहीं बनाया था, मगर पाकिस्तान ने न केवल भारत के नागरिक इलाकों को निशाना बनाया, बल्कि मंदिर, गुरुद्वारा, गिरजाघर पर भी हमले करने का प्रयास किया. भारतीय सेना ने शौर्य और पराक्रम के साथ साथ संयम का भी परिचय देते हुए पाकिस्तान के अन्य ठिकानों पर भी प्रहार करके करारा जवाब दिया है. ಪಾಕ್ನ ರಾವಲ್ಪಿಂಡಿಯಲ್ಲೂ ಕೂಡ ಭಾರತದ ಸೇನಾ ಶಕ್ತಿ ಗೋಚರಿಸಿದೆ. ನಾವು ಗಡಿಯಲ್ಲಿ ಉಗ್ರರ ನೆಲೆ ಧ್ವಂಸ ಮಾಡಿದ್ದು ಮಾತ್ರವಲ್ಲ, ಪಾಕ್ನ ಪ್ರಮುಖ ನಗರಗಳಲ್ಲಿನ ಅಡಗುತಾಣಗಳು ಧ್ವಂಸ ಮಾಡಿದ್ದೇವೆ. ಭಾರತ ಶಸ್ತ್ರಾಸ್ತ್ರಗಳ ಪ್ರಭಾವ, ಶಕ್ತಿ ಏನು ಅನ್ನುವಂಥದ್ದು ಸಾಬೀತಾಗಿದೆ ಅಂತ ರಾಜನಾಥ್ ಸಿಂಗ್ ಹೇಳಿದರು. हमने केवल सीमा से सटे सैन्य ठिकानों पर ही नहीं कार्रवाई की, बल्कि भारत की सेनाओं की धमक उस रावलपिंडी तक सुनी गई जहां पाकिस्तानी फौज का हेडक्वार्टर मौजूद है. हमने केवल सीमा से सटे सैन्य ठिकानों पर ही नहीं कार्रवाई की, बल्कि भारत की सेनाओं की धमक उस रावलपिंडी तक सुनी गई जहां पाकिस्तानी फौज का हेडक्वार्टर मौजूद है. ಇನ್ನು ಉಗ್ರ ಚಟುವಟಿಕೆ ನಡೆಸುವಂತವರಿಗೆ, ಅವರ ಬೆಂಬಲಿಗರಿಗೆ ಉಳಿಗಾರ ಇಲ್ಲ. ಇದನ್ನ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದಾಗ ಜಗತ್ತೇ ನೋಡಿದೆ. ಪುಲ್ವಾಮಾ, ಪಹಲ್ಗಾಮ್ ನಂತರದ ಪರಿಣಾಮ ಜಗತ್ತು ನೋಡಿದೆ. ಭಯೋತ್ಪಾದನೆ ಮುಕ್ತ ಹೊಸ ಭಾರತ ಮೋದಿಯವರ ಕನಸು ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದರು. भारत में आतंकवादी घटनाएं करने और कराने का क्या अंजाम होता है, यह पूरे विश्व ने उरी की घटना के बाद देखा, जब हमारी सेना ने पाकिस्तान में घुसकर सर्जिकल स्ट्राइक की. पुलवामा के बाद देखा जब बालाकोट पर एयर स्ट्राइक की गई, और अब पहलगाम की घटना के बाद दुनिया देख रही है कि जब भारत ने पाकिस्तान के भीतर घुसकर मल्टीपल स्ट्राइक्स की. आतंकवाद के खिलाफ जीरो टॉलरेंस की नीति पर चलते हुए हमारे यशस्वी
ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿ 26 ಜನರ ಹತ್ಯೆಗೆ ಕಾರಣರಾಗಿರುವಂತಹ ಉಗ್ರರನ್ನ ಮಟ್ಟ ಹಾಕೋಕೆ ನಡೆದಿದೆ ಆಪರೇಷನ್ ಸಿಂಧೂರ. ಪಾಕಿಸ್ತಾನ ಹಾಗೂ ಪಿಒಕೆ ಭಾಗದಲ್ಲಿದ್ದ 9 ವಿವಿಧ ಉಗ್ರ ಸಂಘಟನೆ ನೆಲೆಗಳನ್ನು ಗುರಿಯಾಗಿಸಿ ಭಾರತ ದಾಳಿಯನ್ನ ಮಾಡಿತ್ತು. ಇದರಲ್ಲಿ 100ಕ್ಕೂ ಹೆಚ್ಚು ಉಗ್ರರ ಹತ್ಯೆಯಾಗಿದೆ. ಅಲ್ಲದೆ ಇದರಲ್ಲಿ ಪುಲ್ವಾಮಾ ದಾಳಿಕೋರರು ಸೇರಿದ್ದಾರೆ. ಉಗ್ರ ಕೃತ್ಯಗಳನ್ನು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳೋದಿಲ್ಲ. ಆಪರೇಷನ್ ಸಿಂಧೂರ ಮೂಲಕ ತಕ್ಕ ಪಾಠ ಕಲಿಸಿದ್ದೇವೆ ಅಂತ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಹೇಳಿದ್ದಾರೆ. I have no doubt in my mind that we achieved total surprise, and those strikes across those 9 terror hubs left more than 100 terrorists killed, including high-value targets such as Yusuf Azhar, Abdul Malik Rauf and Mudassir Ahmed that were involved in the hijack of IC-814 and the Pulwama blast. The line of control was also violated soon after by Pakistan, and the erratic and rattled response of our enemy was apparent from the number of civilians, inhabited villages and religious sites such as Gurudwaras that were unfortunately hit by them, leading to a sad loss of lives. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂಥ ಏರ್ ಮಾರ್ಷಲ್ ಎಕೆ ಭಾರತಿ ಆಪರೇಷನ್ ಸಿಂಧೂರ್ ಮೂಲಕ ಉಗ್ರರಿಗೆ ಶಾಸ್ತಿಯನ್ನು ಮಾಡಿದ್ದೇವೆ. ಪಾಕಿಸ್ತಾನದ ಎಲ್ಲ ದಾಳಿಗಳಿಗೂ ಪ್ರತ್ಯುತ್ತರವನ್ನು ನೀಡಿದ್ದೇವೆ. ಆದರೂ ಪಾಕಿಸ್ತಾನ ಪದೇ ಪದೇ ನಾಗರಿಕರ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ನಾವು ಅವರ ಎಲ್ಲ ದಾಳಿಗಳನ್ನು ಸಮರ್ಥವಾಗಿ ತಡೆದಿದ್ದೇವೆ. ಅಲ್ಲದೆ ಮೇ 8 ಮತ್ತು 9ರಂದು ರಾತ್ರಿ ದಾಳಿ ನಡೆಸಲಾಯಿತು. ಕಂದಹಾರ್ ವಿಮಾನ ಹೈಜಾಕ್ ಆರೋಪಿ ಕೂಡ ಹತ್ಯೆಯಾಗಿದ್ದಾನೆ. ಆದರೆ ದಾಳಿಯಲ್ಲಿ ನಾಗರಿಕರಾಗಲಿ ಅಥವಾ ಮೂಲಭೂತ ಸೌಕರ್ಯಗಳಿಗೆ ಧಕ್ಕೆ ಆಗಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟರು. That is 8 p.m. local time on 8th of May. Several Pakistani unmanned aerial systems, drones, combat vehicles attacked multiple IF bases. These included Jammu, Udhampur, Pathankot, Amritsar, Bhatinda, Nal, Dalhousie, Thois, Jaisalmer, Uttarlai, Falodi, Nalia. These were almost simultaneous and they came in waves. All our AD guns and other systems were waiting for them. All these waves were neutralized by our trained crew using the air defense systems that they have. Following these relentless attacks on our air bases, on our forward positions and on our civilian targets, ಆಪರೇಷನ್ ಸಿಂಧೂರ ಪಾಕಿಗಳ ಎದೆಯಲ್ಲಿ ನಡುಕ ಹುಟ್ಟಿಸ್ತಾ ಇದೆ. ಪಾಕಿಸ್ತಾನ ದಾಳಿ ಮಾಡಿದ್ರೆ ತಿರುಗೇಟು ಕೊಡ್ತೀವಿ ಅಂತ ವೈಸ್ ಅಡ್ಮಿರಲ್ ಎಎನ್ ಪ್ರಮೋದ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ ಅವರು, ಪಾಕಿಸ್ತಾನಿ ಸೇನೆಯ ಪ್ರತಿ ನಡೆ ಮೇಲೆ ನಿಗಾ ವಹಿಸಿದ್ದೀವಿ. ಕರಾಚಿ ಪೋರ್ಟ್ ಮೇಲೆ ನಿಗಾ ಇಡಲಾಗಿತ್ತು. 90 ಗಂಟೆಗಳಲ್ಲೇ ಅರಬ್ಬಿ ಸಮುದ್ರದಲ್ಲಿ ನೌಕಾಪಡೆ ಸಿದ್ಧವಿತ್ತು. ನಮ್ಮ ಗುರಿ ಸಂಪೂರ್ಣವಾಗಿ ಉಗ್ರ ನೆಲೆಗಳಾಗಿತ್ತು. ಆದರೆ ಪಾಕ್ ಸೇನೆ ಭಾರತದ ಗಡಿ ದಾಟಿ ಬಂದಿಲ್ಲ. ಭೂಭಾಗದಲ್ಲಾಗಲಿ ವಾಯುಸೀಮೆಯನ್ನಾಗಲಿ ದಾಟಿಲ್ಲ ಅಂತ ಹೇಳಿದರು. Our forces remained forward deployed in the northern Arabian Sea in a dissuasive and deterrent posture with full readiness and capacity to strike select targets at sea and on land, including Karachi at time of our choosing. The forward deployment of the Indian Navy compelled Pakistani naval and air units to be in a defensive posture, mostly inside harbors or very close to the coast, which we monitored continuously. The Indian Navy maintained seamless maritime domain awareness throughout the duration and was entirely aware of the location and movement of Pakistan. ಮುರಿದ್ಕೆ ಬಳಿಕ ನಂತರ ಟಾರ್ಗೆಟ್ ಮಾಡಿದ್ದೆ ಬವಲ್ಪುರ ಉಗ್ರ ನೆಲೆಯನ್ನ. ಇಲ್ಲೂ ಕೂಡ 4 ಜಾಗಗಳನ್ನ ಗುರಿಯಾಗಿಸಿ ಹೊಡೆದುಳಿಸಲಾಗಿದೆ. ಸೇನೆ ಕಣ್ಣಿಟ್ಟು ಕೊಂದಿದ್ದು ಬರೀ ಉಗ್ರರನ್ನೇ ಹೊರತು ನಾಗರಿಕರನ್ನಲ್ಲ. ಹೀಗೆ ಒಟ್ಟು 9 ಉಗ್ರ ನೆಲೆಗಳನ್ನು ಏಕಕಾಲದಲ್ಲಿ ಧ್ವಂಸ ಮಾಡಲಾಗಿದೆ. ಮುರಿದ್ಕೆ ಪಾಕಿಸ್ತಾನದ ಉಗ್ರರು ಬಿಡಾರ ಕಟ್ಕೊಂಡಿದ್ದ ಸೈತಾನರ ನೆಲೆಯಾಗಿತ್ತು. ಪಾಕ್ ಉಗ್ರರ ಪಾಲಿನ ಸ್ವರ್ಗವಿದು. ಇದೇ ಜಾಗವನ್ನೇ ನಮ್ಮ ಭಾರತ ಸೈನಿಕರು ಮೊದಲು ಟಾರ್ಗೆಟ್ ಮಾಡಿ ಹೊಡೆದುರುಳಿಸಲಾಗಿದೆ. ಭಾರತದ ಕ್ಷಿಪಣಿ ಹೊಡೆತಕ್ಕೆ ಮುರಿದ್ಕೆ ಅನ್ನೋ ಜಾಗವೇ ಸರ್ವನಾಶವಾಗಿದೆ. ಇಲ್ಲಿ ಉಗ್ರರ ನೆಲೆ ಇತ್ತು ಅನ್ನೋದಕ್ಕೂ ಕುರುಹುಗಳು ಸಿಗ್ತಿಲ್ಲ. ಒಟ್ಟು 4 ಜಾಗಗಳನ್ನು ಗುರಿಯಾಗಿಸಿ ಧ್ವಂಸ ಮಾಡಿದ್ದಾರೆ.
ಕದನ ವಿರಾಮ ಉಲ್ಲಂಘಿಸಿ ಪಾಕ್ ಭಾರತದ ಗಡಿ ಭಾಗಗಳನ್ನು ಗುರಿಯಾಗಿಸಿ ದಾಳಿ ಮಾಡಿತ್ತು. ಸದ್ಯ ಈಗ ಗುಜರಾತ್ ಸಹಜ ಸ್ಥಿತಿಗೆ ಮರಳಿದ್ದು ಗಡಿ ಪ್ರದೇಶಗಳಲ್ಲಿ ಅಂಗಡಿ ಮುಂಗಟ್ಟುಗಳು ತೆರೆದಿದ್ದು ಜನರು ಯಾವುದೇ ಭಯವಿಲ್ಲದೆ ಓಡಾಡ್ತಿದ್ದಾರೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ನಡೆದಂತಹ ಭಾರತದ ಪ್ರತೀಕಾರದ ನಂತರ ಪಾಕಿಸ್ತಾನದ ಪರಮಾಣು ಅಸ್ತ್ರದ ಬೆದರಿಕೆಯನ್ನು ನಕಲಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಅಲ್ಲದೆ ನಮ್ಮ ದೇಶದಲ್ಲಿ ಭಯೋತ್ಪಾದನೆ ಮಾಡೋಕೆ ಪಾಕಿಸ್ತಾನಕ್ಕೆ ಸುಮ್ಮನೆ ಬಿಡೋದಿಲ್ಲ ಅಂತ ಕೇಂದ್ರ ಸರ್ಕಾರ ಪ್ರತಿಪಾದಿಸಿದೆ. ಇನ್ನು ಮುಂದೆ ಅಣುಬಾಂಬ್ ಬೆದರಿಕೆಯ ಅಸ್ತ್ರವು ಪಾಕಿಸ್ತಾನವನ್ನ ರಕ್ಷಣೆ ಮಾಡೋದಿಲ್ಲ ಅಂತ ಕೇಂದ್ರ ಸರ್ಕಾರ ಖಡಕ್ ಕೌಂಟರ್ ಕೊಟ್ಟಿದೆ. ಭಾರತದ ವಿರುದ್ಧ ಯುದ್ಧಕ್ಕೆ ಇಳಿದಿರುವಂತಹ ಪಾಕಿಸ್ತಾನಕ್ಕೆ ತನ್ನ ಬೆಂಬಲವಿದೆ ಅಂತ ಚೀನಾ ಮತ್ತೊಮ್ಮೆ ಪುನರುಚ್ಚರಿಸಿದೆ. ಸಾರ್ವಭೌಮತ್ವ, ಪ್ರಾದೇಶಿಕ ಸಮಗ್ರತೆ ಮತ್ತು ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯುವಲ್ಲಿ ಚೀನಾವು ಪಾಕಿಸ್ತಾನದ ಪರ ನಿಲ್ಲುತ್ತದೆ ಅಂತ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಹೇಳಿದ್ದಾರೆ. ಅಲ್ಲದೆ ಭಾರತದ ಜೊತೆಗಿನ ಸಂಘರ್ಷದ ವೇಳೆ ಪಾಕಿಸ್ತಾನ ಸಂಯಮ ಮತ್ತು ಸವಾಲಿನ ಸಂದರ್ಭಗಳನ್ನು ಎದುರಿಸಿದ ರೀತಿಯನ್ನು ಶ್ಲಾಘಿಸಿದ್ದಾರೆ. ಪಾಪಿ ಪಾಕಿಸ್ತಾನ ಬುದ್ಧಿ ಗುಳ್ಳೆನರಿ ಬುದ್ಧಿ ಅನ್ನೋದು ಪದೇ ಪದೇ ಸಾಬೀತು ಮಾಡ್ತಾನೆ ಇದೆ. ಸುಮ್ಮನೆ ಭಾರತದ ಜೊತೆ ಕಾಲು ಕೆತ್ಕೊಂಡು ಜಗಳಕ್ಕೆ ಬರುವಂತಹದ್ದು ಬಿಟ್ರೆ ಬೇರೆ ಯಾವ ಕೆಲಸ ಇಲ್ಲ ಅನ್ಸುತ್ತೆ. ಪಹಲ್ಗಾಮ್ನಲ್ಲಿ 26 ಮಂದಿ ಹಿಂದೂಗಳನ್ನ ಹತ್ಯೆಗೈದು ಕೇಕೆ ಹಾಕಿದ ನರರಾಕ್ಷಸ ಉಗ್ರರ ಸಂಹಾರಕ್ಕೆ ಭಾರತ ಶಪಥ ತೊಟ್ಟು ಬಿಸಿ ಮೂಡಿಸಿದೆ. ಈ ಹೊತ್ತಲೇ ಪಾಪಿ ಸೌರಮಂಡಲದಿಂದಲೂ ಪಾಕ್ ಮೇಲೆ ನಮ್ಮ ಭಾರತ ಕಣ್ಣಿಟ್ಟಿದೆ. ಭಾರತದ ಕಡೆ ಕೆಟ್ಟ ಕಣ್ಣಿಟ್ಟರೆ ಸಾಕು, ಪಾಕಿಸ್ತಾನ ಸರ್ವನಾಶ ಆಗುವಂತಹ ಸಾಧ್ಯತೆ ಇದೆ. ದೇಶದ ಸುರಕ್ಷತೆ ಭದ್ರತೆಗೆ 10 ಉಪಗ್ರಹಗಳಿಂದ ಕಾರ್ಯ ನಡೆಸಲಾಗುತ್ತಿದೆ. ಭಾರತ ಪಾಕಿಸ್ತಾನ ಮಧ್ಯೆ ನಡೆದಂತಹ ಕದನದಿಂದ ಪಾಕಿಗಳ ಬಿಲದಲ್ಲಿ ಅಡಗಿಕೊಳ್ಳುವಂತೆ ಮಾಡಲಾಗಿರುವಂಥದ್ದು. ಭಾರತ ಕೊಟ್ಟ ಏಟಿಗೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಮೇ 7ರ ರಾತ್ರಿ ನಡೆದಂಥ ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನದ 35ರಿಂದ 40 ಸೈನಿಕರ ಹತ್ಯೆಯಾಗಿತ್ತು. ಒಟ್ಟು 9 ಉಗ್ರ ನೆಲೆಗಳು ಧ್ವಂಸ ಮಾಡಲಾಗಿದ್ದು 100ಕ್ಕೂ ಹೆಚ್ಚು ಉಗ್ರರನ್ನ ಸಂಹಾರ ಮಾಡಲಾಗಿದೆ. ಈ ವೇಳೆ ಕಂದಹಾರ್, ಪುಲ್ವಾಮಾ ದಾಳಿಕೋರರು ಕೂಡ ಬಲಿಯಾಗಿದ್ದು ಉಗ್ರ ಅಬ್ದುಲ್ ರವೂಫ್ ಯೂಸಫ್ ಅಜರ್ ಕೂಡ ರಕ್ತಕಾರಿ ಸಾವನ್ನಪ್ಪಿದ್ದಾನೆ. ಭಾರತ ಗುರಿ ಯಾವತ್ತೂ ಪಾಕ್ ಸೇನೆ ಹಾಗೂ ನಾಗರಿಕರಾಗಿರಲಿಲ್ಲ. ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ದಾಳಿ ನಡೆಸಲಾಗಿದ್ದು ಅಲ್ಲಿನ ನಾಗರಿಕರ ರಕ್ಷಣೆಗೆ ಮೊದಲ ಆದ್ಯತೆಯನ್ನು ನೀಡಲಾಗಿತ್ತು ಅಂತ ಹೇಳಿದ್ದಾರೆ. ಪಾಕಿಸ್ತಾನ ಖ್ಯಾತಿ ತೆಗೆಯುತ್ತಿದ್ದಂತೆ ಭದ್ರತೆಯ ದೃಷ್ಟಿಯಿಂದ ಐಪಿಎಲ್ ಟೂರ್ನಿಯನ್ನು ಮುಂದೂಡಲಾಗಿತ್ತು. ಆಟಕ್ಕಿಂತ ದೇಶ ಮುಖ್ಯ ಅಂತ ಬಿಸಿಸಿಐ ಮಹತ್ವದ ನಿರ್ಧಾರವನ್ನು ಕೈಗೊಂಡಿತ್ತು. ಆದರೆ ಇದೀಗ ಕದನ ವಿರಾಮದ ಹಿನ್ನೆಲೆ ಬಿಸಿಸಿಐ ಮೀಟಿಂಗ್ ನಡೆಸಿತ್ತು. ಮೇ 17ರಿಂದ ಮತ್ತೆ ಐಪಿಎಲ್ ಪುನರಾರಂಭಕ್ಕೆ ಚಿಂತನೆ ನಡೆಸಿದ್ಯಂತೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಗ್ಗೆ ದೇಶದ ನಿಯೋಜಿತ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಮಾತನಾಡಿದ್ದಾರೆ. ದೇಶ ಅಪಾಯದಲ್ಲಿದ್ದಾಗ ಸುಪ್ರೀಂ ಕೋರ್ಟ್ ದೂರವಿರಲಿಕ್ಕೆ ಸಾಧ್ಯವಿಲ್ಲ. ನಾವು ದೇಶದ ಭಾಗ. ಘಟನೆಯ ಬಗ್ಗೆ ಕೇಳಿದಾಗ ಆಘಾತ ಉಂಟಾಗಿದ್ದು ದಾಳಿಯಲ್ಲಿ ಮಡಿದವರಿಗೆ ಶ್ರದ್ಧಾಂಜಲಿಯನ್ನು ತಿಳಿಸಿದರು. ಭಾರತ ಮತ್ತು ಪಾಕಿಸ್ತಾನ ಸಂಘರ್ಷದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಸಂಸದೆ ಶೋಭಾ ಕರಂದ್ಲಾಜೆ, ಪಾಕಿಸ್ತಾನದಲ್ಲಿ ಉಗ್ರರ ನೆಲೆಗಳನ್ನು ನಮ್ಮ ಸೈನಿಕರು ಸರ್ವನಾಶ ಮಾಡಿದ್ದಾರೆ. ನಮ್ಮ ಪ್ರತೀಕಾರವನ್ನ ನಾವು ಗಡಿಯಲ್ಲಿ ತೋರಿಸ್ತಾನೆ ಬಂದಿದ್ವಿ. ಆದರೆ ಕದನ ವಿರಾಮದ ಬಳಿಕವೂ ಪಾಕ್ ತನ್ನ ನರಿ ಬುದ್ಧಿಯನ್ನು ತೋರಿಸಿದೆ ಅಂತ ಕಿಡಿಕಾರಿದ್ರು. ಇನ್ನು ಇದೇ ವಿಚಾರವಾಗಿ ಛಲವಾದಿ ನಾರಾಯಣಸ್ವಾಮಿ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಲ್ಲ, ಹೇಳಿದ ಮಾತಿಗೆ ತಪ್ಪೋರಲ್ಲ. ಇವತ್ತು ವಿಶ್ವದ ಜೊತೆಗೆ ನಾವು ಮುಂದಕ್ಕೆ ಹೋಗಬೇಕಾಗಿದೆ. ಅದಕ್ಕಾಗಿ ವಿಶ್ವದ ನಾಯಕರು ಭಾರತದಲ್ಲಿ ಕೋರಿಕೆ ಇಟ್ಟಾಗ ಅದನ್ನು ಪಾಲಿಸಬೇಕಾದಂತ ದೊಡ್ಡ ಜವಾಬ್ದಾರಿ ಕೂಡ ಭಾರತದ ಮೇಲಿದೆ. ಖಂಡಿತವಾಗಿ ವಿಶ್ವ ಹೇಳಿದನ್ನು ನಾವು ಕೇಳಿದೀವಿ, ಆದ್ರೆ ಪಾಕಿಸ್ತಾನ ಕೇಳಿಲ್ಲ. ಟ್ರಂಪಿನ ಮುಖಕ್ಕೆ ವಾಪಸ್ ಹೊಡೆಯುವಂತ ಕೆಲಸವನ್ನ ಪಾಕಿಸ್ತಾನ ಮಾಡಿದೆ. ಇವತ್ತು ವಿಶ್ವ ಯೋಚನೆ ಮಾಡಬೇಕು. ಭಯೋತ್ಪಾದಕರ ತಾಣಾಗಿರುವಂತ ಪಾಕಿಸ್ತಾನಕ್ಕೆ, ಭಯೋತ್ಪಾದಕರನ್ನ ರಫ್ತು ಮಾಡ್ತಾ ಇರುವಂತ ಪಾಕಿಸ್ತಾನಕ್ಕೆ, ಮಾತನ್ನು ಕೇಳದಂತ ಪಾಕಿಸ್ತಾನಕ್ಕೆ ಯಾವ ಶಿಕ್ಷೆ ಕೊಡಬೇಕು ಅನ್ನುವಂಥದ್ದನ್ನ ವಿಶ್ವದ ನಾಯಕರು ಇವತ್ತು ನಿರ್ಧಾರ ಮಾಡಬೇಕಂತ ಕಾಲಘಟ್ಟದಲ್ಲಿ ಇದ್ದೀವಿ. ನಾವು ಹೇಳಿದ ಪಾಕಿಸ್ತಾನವನ್ನ ನಂಬಲಿಕ್ಕೆ ಆಗಲ್ಲ, ಕದನ ವಿರಾಮ ಉಲ್ಲಂಘನೆ ಮಾಡುವುದು ಅವರಿಗೆ ಹೊಸದಲ್ಲ ಅಂತ ಮೈಸೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ಮಾಡಿದ್ದಾರೆ. ಪಾಕಿಸ್ತಾನ ಪ್ರಚೋದನೆ ಮಾಡ್ತಾನೆ ಬಂದಿದೆ, ನಮ್ಮ ದೇಶ ಎಂದಿಗೂ ಪ್ರಚೋದನೆ ಮಾಡಿಲ್ಲ. ದೇಶದ ಹಿತಾಸಕ್ತಿಗಾಗಿ ಕೇಂದ್ರ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ನಮ್ಮ ಸಹಕಾರ ಇದೆ. ಭಯೋತ್ಪಾದನೆ ಎಲ್ಲೂ ಕೂಡ ಬೆಳಿಬಾರದು, ಅದನ್ನು ಬೇರು ಸಮೇತ ಕಿತ್ತಾಕಬೇಕು ಅಂತ ಹೇಳಿದ್ದಾರೆ. ಅವರಿಗೆ ನಂಬಕ್ಕಾಗಲ್ಲ. ಮುಂಚೆ ಕೂಡ ಹಲವಾರು ಬಾರಿ ಕದನ ವಿರಾಮ ಅಂದಾಗ ಕೂಡ ಇವರು ಉಲ್ಲಂಘನೆ ಮಾಡಿದ್ದಾರೆ. ಈಗ 4 ಬಾರಿ ನಾವು ಅವ್ರ ಜೊತೆ ಯುದ್ಧಕ್ಕೆ ಹೋಗಿದ್ದೀವಿ ಅಂದ್ರೆ ನಾವು ಪ್ರಚೋದನೆ ಕೊಟ್ಟು ಹೋಗಿಲ್ಲ. ಯಾವಾಗ್ಲೂ ಕೂಡ ಪ್ರಚೋದನೆ ಅಲ್ಲಿಂದ ಬಂದಿದೆ. ದೇಶದ ಹಿತಾಸಕ್ತಿಯನ್ನ ಕಾಪಾಡೋದ್ರ ಬಗ್ಗೆ ಯಾವುದೇ ರೀತಿಯಾದಂತ ಕಾಂಪ್ರಮೈಸ್ ಇಲ್ಲ. ಎನಿ ಡಿಸಿಸಿವ್ ಗಡಿಯಲ್ಲಿ ಹೋರಾಡುತ್ತಿರುವ ಸೈನಿಕರ ಒಳಿತಿಗಾಗಿ ಹೋಮ ಹವನ ಮಾಡಲಾಯಿತು. ತುಮಕೂರಿನ ಸೋಮೇಶ್ವರ ದೇವಸ್ಥಾನದಲ್ಲಿ
ಮೃತ್ಯುಂಜಯ ಹೋಮ ಮಾಡಲಾಗಿದ್ದು ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ವೀರಶೈವ ಸಮಾಜದಿಂದ ಪೂಜಾ ಕಾರ್ಯ ನಡೆಸಲಾಯಿತು. ಪೂಜಾ ಕಾರ್ಯದಲ್ಲಿ ಸಿದ್ಧಗಂಗಾ ಮಠಾಧ್ಯಕ್ಷ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ, ಹಿರೇಮಠದ ಶಿವಾನಂದ ಶಿವಾಚಾರ್ಯ ಸೇರಿದಂತೆ ಹಲವು ಸ್ವಾಮೀಜಿಗಳು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿರುವಂತಹ ಸಿದ್ಧಗಂಗಾ ಶ್ರೀಗಳು, ಪಾಕ್ ಭಯೋತ್ಪಾದನೆಯ ಸ್ವರ್ಗ, ನೆರೆ ರಾಷ್ಟ್ರವಾಗಿ ಅದು ಸ್ನೇಹವನ್ನ ಮಾಡಿದ. ಭಾರತ ಶಾಂತಿಯ ರಾಷ್ಟ್ರ. ಭಾರತ ಯಾವುದೇ ಕಾರಣಕ್ಕೂ ಅಪ್ರಚೋದಿತವಾಗಿ ದಾಳಿಯನ್ನು ನಡೆಸಿಲ್ಲ. ನಾವೆಲ್ಲರೂ ದೇಶದ ಜೊತೆ ಇರಬೇಕು ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಎಲ್ಲ ಕಡೆ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತಾ ಇದ್ದೀವಲ್ಲ, ಆದರೆ ನಮ್ಮ ಸೈನಿಕರಿಗೆ ಆ ಶಕ್ತಿ ಅವರಿಗೆ ಬರ್ತಾ ಇರ್ತದೆ, ಯಾವಾಗಲೂ ಕೂಡ ಉತ್ಸಾಹ ಇರ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತೇನೇ ಪೂಜೆ ಮಾಡೋಣ, ಪುನಸ್ಕಾರ ಮಾಡೋಣ, ಪ್ರಾರ್ಥನೆ ಮಾಡೋಣ, ಅದ್ರ ಜೊತೆಗೆ ಸೈನಿಕರ ಜೊತೆಗೆ ನಿಲ್ಲೋಣ. ನಾವೆಲ್ಲರೂ ಕೂಡ ನಾವು ಕೂಡ ಸೈನಿಕರಾಗಬೇಕು. ಪ್ರತಿಯೊಬ್ಬರು ಕೂಡ ಕೇವಲ ಸೈನಿಕರಷ್ಟೇ ಅಲ್ಲ, ನಮ್ಮೊಳಗಿರುವಂತಹ ಅಕ್ಕಪಕ್ಕದಲ್ಲಿರುವಂತಹ ಯಾವುದೇ ಇದು ಕಂಡಾಗಲೂ ಕೂಡ ಅದನ್ನು ಖಂಡಿಸುವಂಥ ಮನೋಭಾವ ಇಟ್ಕೊಳ್ಬೇಕು. ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತೇನು ಆಗ್ತಾ ಇದೆ ದೇಶದಲ್ಲಿ, ಆ ಸರ್ಕಾರ ಕೈಗೊಳ್ಳುವಂತಹ ಪ್ರಧಾನಮಂತ್ರಿಗಳೇ ನಿರ್ಧಾರ ಕೈಗೊಳ್ಳುತ್ತಾ ಇದ್ದಾರೆ, ಅವೆಲ್ಲವನ್ನು ನಾವು ಬೆಂಬಲಿಸುವ ಮುಖಾಂತರವಾಗಿ ನಮ್ಮ ದೇಶದ ರಕ್ಷಣೆಗೆ ಮಾಡೋಣ. ಜಮ್ಮು ಕಾಶ್ಮೀರದ ಆರ್ಎಸ್ಪುರ ಸೆಕ್ಟರ್ನಲ್ಲಿ ನಡೆಸಿದಂಥ ಶೆಲ್ ದಾಳಿಯಲ್ಲಿ ಯೋಧ ಸುನಿಲ್ ಕುಮಾರ್ ವೀರ ಮರಣವನ್ನು ಅಪ್ಪಿದರು. ನಿನ್ನೆ ಪಾರ್ಥಿವ ಶರೀರವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದ್ದು, ಸ್ವಗ್ರಾಮ ಪಾರ್ಥಿವ ಶರೀರ ಬರ್ತಾ ಇದ್ದಂತೆ ಕುಟುಂಬಸ್ಥರ ಆಕ್ರಂದ ಮುಗಿದುಬಿಟ್ಟಿತ್ತು. ಬಳಿಕ ಸರ್ಕಾರಿ ಗೌರವ ಸಲ್ಲಿಸಿ ಅಂತ್ಯಕ್ರಿಯೆಯನ್ನು ಮಾಡಲಾಯಿತು. ಗುಂಡಿನ ದಾಳಿಯಲ್ಲಿ ಆಂಧ್ರಪ್ರದೇಶದ ಯೋಧ ಮುರಳಿ ನಾಯ್ಕ್ ಹುತಾತ್ಮರಾಗಿದ್ದರು. ನಿನ್ನೆ ಆಂಧ್ರದ ಸತ್ಯಸಾಯಿ ಜಿಲ್ಲೆಯ ಕಲ್ಲಿತಾಣದಲ್ಲಿ ಹುತಾತ್ಮ ಯೋಧನ ಅಂತ್ಯ ಸಂಸ್ಕಾರ ನೆರವೇರಿತು. ಯೋಧನ ಅಂತಿಮ ದರ್ಶನಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಸಚಿವ ನಾರಾ ಲೋಕೇಶ್, ಡಿಸಿಎಂ ಪವನ್ ಕಲ್ಯಾಣ್ ಸೇರಿ ಹಲವು ಗಣ್ಯರು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ನಡೆಸಿದಂಥ ಶೆಲ್ ದಾಳಿಯ ವೀರ ಮರಣ ಹೊಂದಿದಂಥ ಸುಬೇದಾರ್ ಮೇಜರ್ ಪವನ್ ಕುಮಾರ್ ಪಾರ್ಥಿವ ಶರೀರವನ್ನು ಹುಟ್ಟೂರಿಗೆ ತರಲಾಯಿತು. ಹಿಮಾಚಲ ಪ್ರದೇಶದ ಶಹಪುರದಲ್ಲಿ ಅಂತಿಮ ದರ್ಶನದ ಬಳಿಕ ಸೇನೆ ಮತ್ತು ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಹುತಾತ್ಮರಾದ ಭಾರತೀಯ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಕೆ ಮಾಡಲಾಯಿತು. ವಿಜಯಪುರದ ಸಿದ್ದೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ನಡೆಸಿ 1 ನಿಮಿಷ ಮೌನಾಚರಣೆ ಮಾಡಲಾಯಿತು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮೆರವಣಿಗೆಗೆ ಚಾಲನೆ ನೀಡಿ, ಪಾಕಿಸ್ತಾನಕ್ಕೆ ಇಷ್ಟಾದರೂ ಬುದ್ಧಿ ಬಂದಿಲ್ಲ, ಪಾಕಿಸ್ತಾನದ ವಿರುದ್ಧ ಕದನ ವಿರಾಮ ಮಾಡಬಾರದು, ಪಾಕಿಸ್ತಾನವನ್ನ ಬಗ್ಗು ಬಡಿಯಬೇಕು ಅಂತ ಕಿಡಿಕಾರಿದ್ರು. ಇಲ್ಲ, ಅವ್ರು ಯಾವಾಗಲೂ ಹೆಂಗೆ ಮಾಡಿ ಯಾವಾಗಲೂ ಮೋಸ ಮಾಡ್ಕೋತೇ ಬಂದಾರೆ. ಅದಕ್ಕೆ ಅವ್ರನ್ನ ಎಂದೂ ನಂಬಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಪಾಕಿಸ್ತಾನಿಯರಂದ್ರೆ ಅತ್ಯಂತ ಅವಿಶ್ವಾಸಿಕರು ಮತ್ತು ಅವರು ಇಡೀ ಜಗತ್ತಿಗೆ ಭಯೋತ್ಪಾದಕರನ್ನ ತಯಾರು ಮಾಡುವಂಥ ಒಂದು ಕಾರ್ಖಾನೆ ಇದ್ದಂಗೆ. ಪಾಕಿಸ್ತಾನ ನಾಶ ಮಾಡಿದ್ರೆ ಭಯೋತ್ಪಾದಕರ ತಯಾರು ಮಾಡೋ ಕಾರ್ಖಾನೆ ನಾಶ ಮಾಡಿದಂಗೆ. ಭಾರತ ಮತ್ತು ಪಾಕ್ ನಡುವಿನ ಅಪ್ರಚೋದಿತ ದಾಳಿಗೆ ಹುತಾತ್ಮರಾದಂಥ ಸುರೇಂದ್ರ ಮೋಘಾ ಅವರ ಪಾರ್ಥಿವ ಶರೀರ ಹುಟ್ಟೂರಿಗೆ ತಲುಪಿದೆ. ರಾಜಸ್ಥಾನ ಜುಂಜುನುವಿಗೆ ಯೋಧನ ಪಾರ್ಥಿವ ಶರೀರ ಬಂದು ಕುಟುಂಬಸ್ಥರ ಆಕ್ರಂದನ ಮುಗಿದಿದೆ. ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಯುದ್ಧದ ಭೀತಿಯಿಂದ ಜಮ್ಮು ಬಿಟ್ಟು ಯೋಧರ ಪತ್ನಿಯರು ತವರಿಗೆ ವಾಪಸ್ ಬರ್ತಾ ಇದ್ದಾರೆ. ಧಾರವಾಡ ಮೂಲದ 2 ಯೋಧರ ಪತ್ನಿಯರು ಬೆಳಗಾವಿ ಬಸ್ ನಿಲ್ದಾಣಕ್ಕೆ ಬಂದಿಳಿದ್ರು. ಸುರಕ್ಷತೆ ದೃಷ್ಟಿಯಿಂದ ವಾಪಸ್ ಬಂದಿದ್ದು ಯಾವುದೇ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಜಮ್ಮುವಿನಲ್ಲಿ ರೆಡ್ ಅಲರ್ಟ್ ಪರಿಸ್ಥಿತಿ ನಿರ್ಮಾಣವಾಗಿದೆ, ಹೀಗಾಗಿ ನಾವು ಊರಿಗೆ ವಾಪಸ್ ಬಂದಿದ್ದೀವಿ ಅಷ್ಟೇ ಅಂತ ಹೇಳಿದ್ರು. ನಾವು ಹೋಗಿ 1 ತಿಂಗಳಾಗಿತ್ತು. ಈಗ 1 ತಿಂಗಳಾದ್ಮೇಲೆ ಅಲ್ಲೇ ಹಮ್ಲಾ ಆಯ್ತಲ್ವ 22ಕ್ಕೆ. ಅದಾದ್ಮೇಲೆ 15 ದಿನ ಅನ್ನೋತ್ಲೆ ಇವರು ರಿಟರ್ನ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಇವ್ರು ಇದನ್ನ ಮಾಡಿದ್ರು, ಅವರು ಸ್ಟಾರ್ಟ್ ಮಾಡಿಬಿಟ್ರು ಅಷ್ಟೇ. ನಮ್ಮ ಇದ್ರ ಕಡೆ ಹಂಗೆ ಡ್ರೋನು ಬಿಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಫುಲ್ ನೈಟ್ ಅನ್ನೋತ್ಲೆ 8 ಗಂಟೆ ಅನ್ನೋತ್ಲೆ ಲೈಟ್ ಕೆಳಗೆ ಅಂಡರ್ ಗ್ರೌಂಡಿಗೆ ಹೋಗಬೇಕೆ ಎಷ್ಟೊತ್ತಿದ್ರು ಅಲ್ಲೇ ಇರೋದು. ಊಟ ಇಲ್ಲ, ಏನಿಲ್ಲ. ಸಮಸ್ಯೆ ಅಂತ ಏನೂ ಇಲ್ರಿ. ಮತ್ತು ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಕತ್ತಾರ, ನಾವು ಅಲ್ಲೇ ಸಮೀಪ ಅದೇವಲ್ಲ, ಅದಕ್ಕೆ ಏನಾದರೂ ಇದನ್ನಕ್ಕೆ ಮತ್ತು ನಮ್ಮ ಹಸ್ಬೆಂಡ್ಗಳು ಅಲ್ಲಿ ಇದನ್ನ ಮಾಡಬೇಕು, ನಮ್ಮ ಕಡೆ ಇದನ್ನ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಕದನ ವಿರಾಮ ಉಲ್ಲಂಘಿಸಿದ ಪಾಕ್ ವಿರುದ್ಧ ಹೈದರಾಬಾದ್ನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ಮಾಡಿತು. ಹೈದರಾಬಾದ್ನಲ್ಲಿದ್ದಂಥ ಕರಾಚಿ ಹೆಸರಿನ ಬೇಕರಿಯನ್ನ ಬಿಜೆಪಿ ಕಾರ್ಯಕರ್ತರು ಧ್ವಂಸ ಮಾಡಿದ್ದಾರೆ. ಬೇಕರಿಗೆ ಇಟ್ಟಿದ್ದಂಥ ಕರಾಚಿ ಹೆಸರನ್ನ ಕೋಲುಗಳಿಂದ ಹೊಡೆದು ನಾಶ ಮಾಡಿದ್ದಾರೆ. ಬಳಿಕ ಪಾಕಿಸ್ತಾನ್ ಮುರ್ದಾಬಾದ್ ಮತ್ತು ಜೈ ಜವಾನ್ ಅಂತ ಘೋಷಣೆ ಕೂಗಿದ್ದಾರೆ. 1953ರಲ್ಲಿ ವಿಭಜನೆಯ ಸಮಯದಲ್ಲಿ ಭಾರತಕ್ಕೆ ವಲಸೆ ಬಂದಂಥ ಕಾಂಚಾಂಜ್ ರಮನಾನಿ ಎಂಬ ಸಿಂಧಿ ಹಿಂದೂ ವ್ಯಕ್ತಿ ಕರಾಚಿ ಬೇಕರಿಯನ್ನು ಸ್ಥಾಪಿಸಿದರು.
ಭಾರತ ಮತ್ತು ಪಾಕ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಸೈಬರ್ ದಾಳಿ ನಡೆಯುವ ಸಾಧ್ಯತೆ ಇದ್ದು ಎಚ್ಚರಿಕೆ ವಹಿಸುವಂತೆ ಕಮಿಷನರ್ ಬಿ ದಯಾನಂದ್ ಸೂಚನೆ ಕೊಟ್ಟಿದ್ದಾರೆ. ಈ ಕುರಿತು ವಿಡಿಯೋ ಮೂಲಕ ಮಾಹಿತಿ ನೀಡಿರುವಂತಹ ಅವರು ಸೈಬರ್ ಕ್ರಿಮಿನಲ್ಗಳು ಉದ್ವಿಗ್ನ ಸ್ಥಿತಿಯನ್ನು ದುರ್ಬಳಕೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ಅಪರಿಚಿತ ಲಿಂಕ್ಗಳು, ಇಮೇಲ್ಗಳ ಮೇಲೆ ನಿಗಾ ಇಡಿ, ಯಾವುದೇ ಫಾರ್ವರ್ಡ್ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡದಂತೆ ಎಚ್ಚರಿಕೆಯನ್ನು ನೀಡಿದ್ದಾರೆ. How can you protect yourself? Let's break it down. For WhatsApp and social media, never open unknown files, even if it's from someone you know. Don't forward suspicious content. Just hit delete and move on. Avoid APKs. Only download apps from official stores like the Play Store. Do not click on forwarded links claiming to show conflict updates or sensitive footage. Always be cautious with shared content. Exit, report, and delete suspicious WhatsApp groups. If you come across any unverified or inflammatory content, report and exit immediately. Avoid downloading attachments or clicking on links in unsolicited emails. Be skeptical of unexpected emails. Check the email address carefully. Phishing emails often mimic legitimate organizations. Enable two-factor authentication. ಪಾಕಿಸ್ತಾನಕ್ಕೆ ಮಣ್ಣು ಮುಗಿಸ್ತಾ ಇರುವಂಥ ಭಾರತೀಯ ಸೇನೆ ಸನ್ನದ್ಧವಾಗಿದ್ದು, ರಜೆ ಮೇಲೆ ಬಂದಿದ್ದಂಥ ಯೋಧರಿಗೆ ಸೇನೆಯಿಂದ ಬುಲಾವ್ ಬಂದಿದೆ. ವಾರದ ಹಿಂದಷ್ಟೇ ವಿವಾಹ ನಿಶ್ಚಿತಾರ್ಥ ಆಗಿದ್ದಂಥ ಯೋಧರು ಕರ್ತವ್ಯಕ್ಕೆ ಹೋಗಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಸುಂಡಿ ಗ್ರಾಮದ 4 ಯೋಧರು ದೇಶ ಸೇವೆ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಕಳೆದ ವಾರವಷ್ಟೇ ವಿವಾಹವಾಗಿದ್ದಂಥ ಉಮೇಶ್ ಹುಡೇದ್, ಸಂಗಮೇಶ್ ಹುಡೇದ್ ಸಹೋದರರು ಸೇನೆಗೆ ಮರಳ್ತಾ ಇದ್ದಾರೆ.